ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಡಿಯೋ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ಬೇಗ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿಲ್ಲ. ಅದರಿಂದಾಗಿ ವಿಡಿಯೋಸ್ ಎಲ್ಲ ಲೇಟ್ ಆಗ್ತಿದೆ. ಹಾಗೆ ಇವತ್ತಿನ ವಿಡಿಯೋ ಬಂದು ನಮ್ಮ ಮನೆಯಲ್ಲಿ ಹೇಗೆ ನಾವು ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದಾಗಿರುತ್ತೆ. ಹಾಗೆ ಈ ಸಲ ನರಕ ಚತುರ್ದಶಿ ಮತ್ತು ಧನಲಕ್ಷ್ಮಿ ಪೂಜೆ ಎರಡೂ ಒಟ್ಟಿಗೆ ಬಂದಿದೆ. ಬನ್ನಿ ಇವತ್ತು ಬೆಳಗ್ಗೆಯಿಂದ ನಮ್ಮ ಮನೆಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನೋಡೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಮ್ಮ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ಕೂಡ ನೀವು ನೋಡ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ತಿಂಡಿಗೆ ಅಂತ ಹೇಳಿ ನಾನು ವಾಂಗಿಬಾತ್ ಮಾಡಿದೆ. ಯಾವ ರೀತಿ ಮಾಡಿದೆ ಬನ್ನಿ ನೋಡೋಣ. ಫಸ್ಟು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಕಡಲೆ ಬೀಜ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಹಾಗೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಿದ್ದರೆ ಆನಿಯನ್ನ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಡ. ನಾನಿಲ್ಲಿ ಸ್ವಲ್ಪ ಗೊಜ್ಜು ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ 2 ಆನಿಯನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು. ಹಾಗೆ ಬದನೆಕಾಯಿನ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ತಿದ್ದೀನಿ. ಗೊಜ್ಜಿದ್ರೆ ಸ್ವಲ್ಪ ಲಂಚ್ ಬಾಕ್ಸ್ಗೆಲ್ಲ ಹಾಕ್ಬೋದಲ್ಲ ಅಂತ ಹೇಳಿ ಜಾಸ್ತಿ ಮಾಡಿ ಇಟ್ಕೊಳ್ತಿದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪನೂ ಮಾಡ್ಕೊಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹುಣಸೆ ರಸನ ಹಾಕ್ಕೊಳ್ಬೇಕು. ಹುಣಸೆ ರಸ ಅಂತೂ ಹಾಕಲೇಬೇಕು, ಯಾಕಂದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಿದ್ದೀನಿ, ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಈ ಪುಳಿಯೋಗರೆಗೆಲ್ಲ ಹಾಕ್ತೀವಲ್ವ, ಅದೇ ರೀತಿ ವಾಂಗಿಬಾತ್ಗೂ ಕೂಡ ಲಾಸ್ಟಲ್ಲಿ ವಾಂಗಿಬಾತ್ ಪೌಡರ್ನ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ವಾಂಗಿಬಾತ್ ರೆಡಿ ಆಗುತ್ತೆ. ಹಾಗೆ ವೈಟ್ ರೈಸ್ ಕೂಡ ರೆಡಿಯಾಗಿತ್ತು. ಈಗ ಬಿಸಿ ವೈಟ್ ರೈಸ್ಗೆ ನಾನು ವಾಂಗಿಬಾತ್ ಗೊಜ್ಜನ್ನು ಹಾಕಿ ಕಲಿಸ್ತಿದ್ದೀನಿ. ಹಾಗೆ ಕೂಡ ಮಾಡ್ಕೊಳ್ಬೋದು, ಬೇರೆ ಪಲಾವ್ ಎಲ್ಲ ಮಾಡೋ ರೀತಿ. ನಾನು ನೋಡಿ ಈ ರೀತಿ ಮಾಡಿದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಚಿನ್ನು ತಿಂಡಿ ತಿಂದು ಇವಾಗ ಪಟಾಕಿ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಪಟಾಕಿ ಹೊಡೆಯೋದಕ್ಕೆ. ಈ ಸಲ ಪಟಾಕಿ ಕೊಡ್ಸೋದು ಬೇಡ ಅಂತ ಅಂದ್ಕೊಂಡಿದ್ವಿ, ಬಟ್ ಅವನಂತೂ ತುಂಬಾ ಹಠ ಮಾಡಿ ಪಟಾಕಿ ತೆಗ್ಸ್ಕೊಂಡಿದ್ದಾನೆ. ಆದರೆ ಜಾಸ್ತಿ ಕೊಡಿಸಿಲ್ಲ ಅವನಿಗೆ, ಚಿಕ್ಕದನ್ನು ಕೊಡಿಸಿದ್ದೀವಿ. ಯಾಕಂದರೆ ಪಟಾಕಿ ಹೊಡೆಯೋದು ಅಷ್ಟು ಸೇಫ್ ಅಲ್ಲ. ನನಗಂತೂ ಕೊಡ್ಸೋದಕ್ಕೆ ಇಷ್ಟನೇ ಇಲ್ಲ, ಬಟ್ ಬಾಯ್ಸ್ ಕೇಳೋದಿಲ್ಲ. ಬಾಯ್ಸ್ ಇರೋ ಮನೇಲಿ ಪ್ರತಿಯೊಂದು ಪೇರೆಂಟ್ಸ್ಗೂ ಗೊತ್ತಿರುತ್ತೆ ಎಷ್ಟು ಹಠ ಮಾಡ್ತಾರೆ ಅಂತ. ಇವನು ಕೂಡ ಪಟಾಕಿ ಬೇಕು ಅಂತ ಹೇಳಿ ಹಠ ಮಾಡಿ ತೆಗ್ಸ್ಕೊಂಡಿದ್ದಾನೆ. ಸಂಜು ಮತ್ತು ಚಿನ್ನು ಆಚೆ ಕಡೆ ಪಟಾಕಿ ಹಚ್ಚುತ್ತಿದ್ರು. ನಾನು ಇವತ್ತು ಹಬ್ಬ ಅಲ್ವಾ, ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿ ದೀಪಾವಳಿ ಸ್ಪೆಷಲ್ ಕಜ್ಜಾಯ ಮಾಡ್ತಿದ್ದೀನಿ. ನನಗೆ ಕಜ್ಜಾಯ ಅಂದರೆ ಇಷ್ಟ, ಸೊ ಅದರಿಂದಾಗಿ ಅದನ್ನೇ ಮಾಡ್ತಿದ್ದೆ. ಅಂದರೆ ಮಮ್ಮಿ ನನಗೆ ಕಜ್ಜಾಯದ ಹಿಟ್ಟನ್ನು ರೆಡಿ ಮಾಡಿಕೊಟ್ಟಿದ್ರು. ಸೊ ಅದರಿಂದಾಗಿ ಸ್ವಲ್ಪ ಬೇಗ ಆಯಿತು. ಅವರು ರೆಡಿ ಮಾಡಿಕೊಟ್ಟಿದ್ರಿಂದ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಬ್ಬಕ್ಕೆ ಮಾಡೋಣ ಅಂತಲೇ ಹೇಳಿ. ಸೊ ಇವಾಗ ಅದನ್ನೇ ಮಾಡ್ತಿದ್ದೀನಿ. ಕಜ್ಜಾಯ ಯಾರಿಗೆಲ್ಲ ಇಷ್ಟ ಕಮೆಂಟಲ್ಲಿ ತಿಳಿಸಿ. ಇದನ್ನೆಲ್ಲ ನಾವು ತುಂಬಾ ರೇರ್ ಮಾಡೋದು, ಆವಾಗಂತೂ ಮಾಡ್ಕೊಳ್ಳೋದಿಲ್ಲ. ಮಮ್ಮಿ ಇಟ್ಟು ಮಾಡಿಕೊಟ್ಟಿದ್ದರಿಂದ ನನಗೂ ಕೂಡ ಈಸಿ ಆಯಿತು ಮಾಡೋದಕ್ಕೆ. ಯಾಕಂದರೆ ಹಬ್ಬಗಳಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ದೀಪಾವಳಿಗೆ ತುಂಬ ಜನದ ಮನೆಯಲ್ಲಿ ಕಜ್ಜಾಯನೇ ಮಾಡೋದು. ಯಾರ್ಯಾರ ಮನೇಲಿ ಕಜ್ಜಾಯ ಮಾಡಿದ್ರಿ ಕಮೆಂಟಲ್ಲಿ ತಿಳಿಸಿ. ಓಕೆನಾ. ಕಜ್ಜಾಯ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಸ್ವಲ್ಪ ಮಾಡಿಕೊಂಡೆ ಅಷ್ಟೇ, ತುಂಬ ಜಾಸ್ತಿ ಏನು ಮಾಡಲಿಲ್ಲ. ಅದು ತುಂಬ ಆಯಿಲ್ ಅಲ್ವಾ, ಆಯಿಲಿಂದ ಕರಿಯೋದು. ಸೊ ಅದರಿಂದಾಗಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಂಡಿದ್ದೆ. ಇರೋ 3 ಮೆಂಬರ್ಸ್ಗೆ ಎಷ್ಟು ಬೇಕೋ ಅಷ್ಟು. ಬಟ್ ಸಂಜು, ಚಿನ್ನು ಎಲ್ಲ ತುಂಬಾ ಇಷ್ಟಪಟ್ಟು ತಿಂದರು. ನೋಡಿ ಕಜ್ಜಾಯ ರೆಡಿಯಾಗಿದೆ. ನಿಮ್ಮ ಮನೇಲಿ ಏನೆಲ್ಲ ಸ್ವೀಟ್ ಮಾಡಿದ್ರಿ ತಿಳಿಸಿ. ಚಿನ್ನು ಇನ್ನೂ ಪಟಾಕಿ ಹೊಡಿತಾನೇ ಇದ್ದಾನೆ ಆಚೆ. ಕಜ್ಜಾಯ ಎಲ್ಲ ಮಾಡಿಟ್ಟು ಸಂಜೆ ಪೂಜೆಗೆ, ಧನಲಕ್ಷ್ಮಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಹಾಗೆ ಧನಲಕ್ಷ್ಮಿ ಪೂಜೆನ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಲಾಸ್ಟ್ ಇಯರ್ ಹಬ್ಬದಲ್ಲೇ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಅದರಿಂದಾಗಿ ಫುಲ್ ಡೀಟೇಲಾಗಿ ನಾನೇನು ಪೂಜೆ ಬಗ್ಗೆ ತಿಳಿಸ್ಕೊಡ್ತಿಲ್ಲ. ನಮ್ಮ ಮನೇಲಿ ಪ್ರತಿ ವರ್ಷವೂ ಧನಲಕ್ಷ್ಮಿ ಪೂಜೆನ ನಾವು ಹೀಗೆ ಮಾಡ್ಕೊಂಡು ಬಂದಿರೋದು. ನಮ್ಮ ಅಜ್ಜಿ ತಾತ ಇವರು ಕೂಡ ಇದೇ ರೀತಿ ಮಾಡ್ಕೊಂಡು ಬಂದಿದ್ದರು. ಸೊ ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀನಿ.
ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿ ಸಂಪ್ರದಾಯ ಇರುತ್ತೆ. ಕೆಲವರು ಈ ರೀತಿ ಬೀರು ಮುಂದೆ ಮಾಡ್ಕೊಳ್ತಾರೆ ಧನಲಕ್ಷ್ಮಿ ಪೂಜೆನ. ಇನ್ನು ಕೆಲವರು ದೇವ್ರ ಮನೆಯಲ್ಲಿ ಧನಲಕ್ಷ್ಮಿ ಪೂಜೆನ ಮಾಡ್ಕೊಳ್ತಾರೆ. ಇನ್ನು ಕೆಲವರು ಹೇಳಬೇಕು ಅಂತಂದರೆ ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಾರಲ್ಲ, ಅದೇ ರೀತಿ ಧನಲಕ್ಷ್ಮಿ ಪೂಜೆನೂ ಸಹ ಮಾಡ್ಕೊಳ್ತಾರೆ. ಹಾಗೆ ಧನಲಕ್ಷ್ಮಿ ಪೂಜೆ ದಿನ ನಾವು ಯಾವ ರೀತಿ ಆಯುಧ ಪೂಜೆಗಳಲ್ಲಿ ಮಾಡ್ಕೊಂಡಿರ್ತೀವಲ್ಲ, ಈ ಶಾಪ್ಗಳಿರ್ಬೋದು, ಹಾಗೆ ಮನೇಲಿರುವಂಥ ಆಯುಧಗಳಿರ್ಬೋದು, ವೆಹಿಕಲ್ಸ್ ಇರ್ಬೋದು, ಇದೆಲ್ಲ ಪೂಜೆ ಎಲ್ಲ ನಾವು ಆಯುಧ ಪೂಜೆಯಲ್ಲಿ ಮಾಡ್ತೀವಿ. ಇನ್ನು ಕೆಲವರು ಆಯುಧ ಪೂಜೆಯಲ್ಲಿ ಮಾಡ್ಕೊಳ್ಳೋದಕ್ಕಾಗದೇ ಇರೋರು ಧನಲಕ್ಷ್ಮಿ ಪೂಜೆ ದಿನ ವೆಹಿಕಲ್ಸ್ಗೆ ಮತ್ತು ಅವರ ಶಾಪ್ಗಳಿಗೆಲ್ಲ ಪೂಜೆನ ಮಾಡ್ಕೊಳ್ತಾರೆ. ಅವತ್ತೊಂದು ದಿನವೂ ಕೂಡ ಮಾಡ್ಕೊಳ್ಬೋದು. ದೀಪಾವಳಿ ಹಬ್ಬ ಅಂತ ಅಂದ್ರೇ ಏನೋ ಒಂಥರ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. 3 ದಿನದ ತನಕನೂ ನಾವು ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಇನ್ನು ಕೆಲವರು 5 ದಿನಗಳ ಕಾಲ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ತ್ರಯೋದಶಿ ಇರುತ್ತಲ್ಲ, ಅವತ್ತೊಂದು ದಿನ ಬಂಗಾರ ಅಥವಾ ಬೆಳ್ಳಿನ ಖರೀದಿಸೋ ದಿನ ಆಗಿರುತ್ತೆ. ಹಾಗೆ ನೀರು ತುಂಬೋ ಶಾಸ್ತ್ರ ಅಂತ ಹೇಳಿ ಮಾಡ್ತಾರೆ. ಅದಾದಮೇಲೆ ಈ ರೀತಿ ನರಕ ಚತುರ್ದಶಿ, ಅದಾದಮೇಲೆ ಧನಲಕ್ಷ್ಮಿ ಪೂಜೆ, ಅದಾದಮೇಲೆ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಈ ಒಂದು ವ್ಲಾಗಲ್ಲಿ ನಾನು 3 ದಿನದ ಹಬ್ಬದನ್ನು ನಾನು ತೋರಿಸಿದ್ದೀನಿ. ಆದರೆ ಈ ಸಲ ನರಕ ಚತುರ್ದಶಿ ಮತ್ತು ಧನಲಕ್ಷ್ಮಿ ಪೂಜೆ ಎರಡೂ ಒಟ್ಟಿಗೆ ಬಂದಿರೋದ್ರಿಂದ ಅದೆರಡನ್ನೂ ಒಂದೇ ದಿನ ನಾವು ಸೆಲೆಬ್ರೇಟ್ ಮಾಡ್ಕೊಂಡಿದ್ದು. ಏನೋ ಒಂಥರ ತುಂಬಾ ಖುಷಿಯಾಗುತ್ತೆ. ನನಗೆ ದೀಪಾವಳಿ ಹಬ್ಬ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲ ಕಡೆ ದೀಪಗಳನ್ನು ಹಚ್ಚಿ ಪಟಾಕಿ ಹೊಡೆಯೋದಿರ್ಬೋದು, ಮನೇಲಿ ಸಿಹಿ ತಿಂಡಿಗಳು ಮಾಡ್ಕೊಳ್ಳೋದಿರ್ಬೋದು, ಏನೋ ಒಂಥರ ಚೆನ್ನಾಗಿರುತ್ತೆ. 3 ದಿನದ ತನಕ ಹಬ್ಬ ಇರುತ್ತೆ. ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ದೀಪಾವಳಿ ಅಂತ ಅಂದ್ರೇ. ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬ ತುಂಬಾ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಳಿಗೆ ಏನಪ್ಪ ಅಂತಂದರೆ ಚೆನ್ನಾಗಿ ಪಟಾಕಿ ಹಚ್ಬೋದು ಅಂತ ಇಷ್ಟಪಡ್ತಾರೆ. ಇನ್ನು ನಮ್ಮಂಥವ್ರಿಗಾದರೆ ಮನೆ ತುಂಬ ಎಲ್ಲ ದೀಪ ಹಚ್ಚಿ ಸಿಹಿ ತಿಂಡಿ ಮಾಡ್ಬೋದು ಅಂತ ಇಷ್ಟ ಆಗುತ್ತೆ. ಇನ್ನು ಮನೆಯಲ್ಲಿ ಏಜ್ ಆಗಿರೋರಿದ್ದರೆ 3 ದಿನ ಕಂಟಿನ್ಯೂಸ್ ಆಗಿ ಪೂಜೆ, ಸಿಹಿ ತಿಂಡಿ, ಹಬ್ಬದ ಊಟ ಇರುತ್ತೆ ಅಂತ ದೊಡ್ಡವರೆಲ್ಲ ಇಷ್ಟಪಡ್ತಾರೆ. ಹೇಳಬೇಕು ಅಂದರೆ ಕಂಪ್ಲೀಟಾಗಿ ಮನೆ ಮಂದಿ ಎಲ್ಲ ಇಷ್ಟಪಡೋವಂಥ ಹಬ್ಬ ಅಂತ ಅಂದರೆ ಅದು ದೀಪಾವಳಿ ಹಬ್ಬ ಅಂತಲೇ ಹೇಳ್ಬೋದು. ಆ ಕಡೆಗೆ ನಿಂತ್ಕೋ ಹಿಂದೆ. ಅಲ್ಲೇ ಪಪ್ಪನ ಹತ್ರ ಆ ಕಡೆ ನಿಂತ್ಕೋ. ವಾವ್, ಸೂಪರ್. ಅಲ್ಲಿ ಗೇಟ್ ಹತ್ರ. ವಾವ್, ಚಿನ್ನು ಬಾರೋ, ಇಲ್ಲಿ ನೋಡ್ಬಾರೋ. ಹಿಂಗೆ ಸುಟ್ಕಿಟ್ಬಿಟ್ಯಾ? ಈ ಕಡೆ ಚಿನ್ನು, ಪಪ್ಪನ ಜೊತೆ ಮಾಡು.
ಇಲ್ಲಿ ಬಾಚಿನು ಪಪ್ಪನ ಹತ್ರ ಹೋಗಿ ಪಪ್ಪನ ಹತ್ರ. ಈ ಕಡೆ ಡೋರ್ ಹತ್ರ ಬನ್ನಿ, ಡೋರ್ ಹತ್ರ ಬನ್ನಿ, ಡೋರ್ ಹತ್ರ ನಿಂತ್ಕೊ ಚಿನ್ನು. ಈ ಕಡೆ ಬರ, ಈ ಕಡೆ ಬಾರೋ ಚಿನ್ನು, ಅಲ್ಲಡ. ಸುಮ್ಮನೆ ಸರ್. ಟಮ್ ಯಾರ ತರ ಚಿನ್ನ? ಏನು ಚಿನ್ನು? ಏನು ಹೇಳ್ದಲ್ಲ, ಸಾಧಕ್ ಹೋಗಿಲ್ಲ. ಈ ಕಡೆ ನಿಂತ್ಕಪ್ಪ. ಹಾಗೆ ಇದು ಬಂದು ಬಲಿಪಾಡ್ಯಮಿ ದಿನ, ಲಾಸ್ಟ್ ದೀಪಾವಳಿ ಹಬ್ಬ ಇರುತ್ತಲ್ಲ ಅವತ್ತಿನ ದಿನ ಸೆಲೆಬ್ರೇಟ್ ಮಾಡಿರೋದು. ಇದೇ ವ್ಲಾಗಲ್ಲಿ ಆ ಒಂದು ವ್ಲಾಗ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ಈ ದಿನ ಅಂತೂ ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ದೀಪಗಳನ್ನೆಲ್ಲ ಹಚ್ಚಿಟ್ಟಿದ್ವಿ. ತುಂಬ ಅಂದರೆ ತುಂಬ ಇಷ್ಟ ನನಗೆ ಈ ರೀತಿ ಎಲ್ಲ ದೀಪಗಳನ್ನು ಜಾಸ್ತಿ ಹಚ್ಚೋದು ಅಂತ ಅಂದರೆ. ಸೊ ಹೊರಗಡೆ ಎಲ್ಲ ಈ ರೀತಿ ಹೂವಿಂದ ಡೆಕೋರೇಷನ್ ಮಾಡಿ ಹಚ್ಚಿದೆ. ಚಿನ್ನೂ ಕೂಡ ನನಗೆ ಹೆಲ್ಪ್ ಮಾಡ್ದೆ ದೀಪಗಳನ್ನೆಲ್ಲ ಹಚ್ಚಿಡೋದಕ್ಕೆ ಅಂತ ಹೇಳಿ. ನಾನು ಆಚೆ ಕಡೆ ಎಲ್ಲ ಇಡೋದಕ್ಕೆ ಅಂತ ಹೇಳಿ ಚಿಕ್ಕದು ಕ್ಯಾಂಡಲ್ಸ್ನ ತಂದಿದ್ದೆ. ಇನ್ನು ಕೆಲವೊಂದು ಕಡೆ ದೀಪಗಳನ್ನ ಹಚ್ಚಿಟ್ಟಿದೆ. ಎಲ್ಲ ಕಡೆ ದೀಪಗಳು ಬೇಡ ಅಂತ ಹೇಳಿ ಈ ರೀತಿ ಚಿಕ್ಕದು ಕ್ಯಾಂಡಲ್ ಬರುತ್ತಲ್ಲ ಆ ಥರದನ್ನು ತಂದು ಕೂಡ ಇಟ್ಟಿದ್ದೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ನನಗೆ ಯಾವಾಗಲೂ ಈ ಥರ ಡೆಕೋರೇಷನ್ ಮಾಡಿ ಇಡೋದು ಅಂತ ಅಂದರೆ ತುಂಬ ಇಷ್ಟ ಆಗುತ್ತೆ. ಚಿನ್ನೂ ಕೂಡ ಈ ಥರದಕ್ಕೆಲ್ಲ ತುಂಬ ಇಂಟ್ರೆಸ್ಟ್ ಪಟ್ಟು ಮಾಡ್ತಾನೆ.
ಏನೋ ಒಂಥರ ಚೆನ್ನಾಗಿತ್ತು ಈ ಸಲ ದೀಪಾವಳಿ ಹಬ್ಬನೂ ಸಿಂಪಲಾಗಿ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಈ ಹಬ್ಬದ ದಿನ ಏನು ಜಾಸ್ತಿ ಏನು ನಾನು ಮಾಡೋದಕ್ಕೆ ಹೋಗಲಿಲ್ಲ. ಜಸ್ಟ್ ಒಂದು ಪಾಯಸ ಮಾಡಿದ್ದೆ. ಸಂಜು ಅವತ್ತಿಂದನೂ ತಿಂದು ತಿಂದು ಸಾಕಾಗಿದೆ ಸ್ವೀಟ್ಸ್ ಎಲ್ಲ, ಸ್ವಲ್ಪ ಸಿಂಪಲಾಗಿ ಏನಾದರೂ ಮಾಡು ಅಂತ ಹೇಳಿದರು. ಸೊ ಅದರಿಂದಾಗಿ ನಾನು ಪಾಯಸ ಮಾಡಿದೆ. ಹಾಗೆ ಮನೆ ಒಳಗಡೆನೂ ಕೂಡ ಸ್ವಲ್ಪ ಸುಸುರು ಬತ್ತಿ ಆ ಥರದನ್ನೆಲ್ಲ ಹಚ್ಚಿದ್ವಿ ಅವತ್ತೊಂದು ದಿನವೂ. ಅವನಿಗೆ ಪಟಾಕಿ ಅಂದರೆ ಇಷ್ಟ ಅಲ್ವಾ, ಸೊ ಅದರಿಂದಾಗಿ. ಹಾಗೆ ಚಿನ್ನು ಅಮ್ಮ ಏನಾದರೂ ಮಾಡಿಕೊಡು ಅಂತ ಹೇಳ್ದೆ. ಅದಕ್ಕೆ ಆಲೂ ಚಿಪ್ಸ್ ಮಾಡೋಣ ಅಂತ ನೋಡಿ ಈ ರೀತಿ ಆಲೂ ಚಿಪ್ಸ್ ಮಾಡೋದಕ್ಕೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಸಿಂಪಲ್. ಈ ರೀತಿ ಕಟ್ ಮಾಡಿಕೊಂಡು ಆಯಿಲಲ್ಲಿ ಕರೆದ್ಬಿಟ್ಟು ಉಪ್ಪು ಖಾರ ಹಾಕಿದ್ರೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು. ಅದಕ್ಕೆ ಅವನು ಕೇಳ್ತಿದ್ದ, ಅಮ್ಮ ಆಲೂ ಚಿಪ್ಸ್ ಮಾಡಿಕೊಡಮ್ಮ ಅಂತ ಹೇಳಿ. ಅದಕ್ಕೆ ಸ್ವಲ್ಪ ಆಲೂ ಚಿಪ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಹಾಗೆ ಸಂಜುಗೆ ಚಿಪ್ಸ್ ಏನು ಅಷ್ಟು ಇಷ್ಟ ಆಗೋಲ್ಲ, ಅವ್ರಿಗೆ ಬಜ್ಜಿ ಇಷ್ಟ ಆಗುತ್ತೆ. ಹಾಗೆ ಇನ್ನೊಂದು ಸ್ವಲ್ಪ ನಾನು ಆಲೂ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ. ಇವನು ಒಬ್ಬನಿಗೆ ಚಿಪ್ಸ್ ಇಷ್ಟ ಅಂತ ಹೇಳಿ ಸ್ವಲ್ಪನೇ ಚಿಪ್ಸ್ ಎಲ್ಲ ಮಾಡ್ಕೊಂಡಿದ್ದೆ. ಇವಾಗ ಆಲೂ ಚಿಪ್ಸ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ, ಇದಿಷ್ಟು ನಮ್ಮನೆಯ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ಆಗಿತ್ತು. ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.